ಪಿಲಿಪಿಲಿ ಟಿವಿ. ಒಂದು ಊರಿನಲ್ಲಿ ಒಬ್ಬ ಜಮೀನ್ದಾರನಿದ್ದ. ಅವನಿಗೆ ಸಾಕು ನಾಯೊಂದಿತ್ತು. ಚೆನ್ನಾಗಿ ತಿಂದು ಕೊಬ್ಬಿದ ನಾಯಿಗೆ ತನ್ನ ಅದೃಷ್ಟದ ಬಗ್ಗೆ ಅಹಂಕಾರವಿತ್ತು. ದಿನ ಹೊತ್ತು ಹೊತ್ತಿಗೆ ಸ್ನಾನ, ಮಾಂಸದೂಟ, ಮೇಲಾಗಿ ಮಲಗುವುದಕ್ಕೆ ಮೆತ್ತನೆಯ ಹಾಸಿಗೆ ಇತ್ತು. ತನ್ನ ಸಹಚರರ ಜೊತೆ ತನಗಿರುವ ಸವಲತ್ತನ್ನು ಹೇಳಿಕೊಂಡು ಜಂಬ ಪಡುತ್ತಿತ್ತು. ಒಂದು ದಿನ ನಾಯಿಗೆ ಊರ ಪಕ್ಕದಲ್ಲಿರುವ ಅರಣ್ಯವನ್ನು ನೋಡಬೇಕೆನಿಸಿತು. ಅದಕ್ಕಾಗಿ ಕಾಡಿನತ್ತ ಪಯಣ ಬೆಳೆಸಿತ್ತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅತ್ತಿತ್ತ ಅಲೆಯಿತು. ಏನೂ ಮಾಡಲು ತೋಚದೆ ಮತ್ತೆ ಊರ ಕಡೆ ಹಿಂದಿರುಗಬೇಕೆಂದುಕೊಂಡಿತು. ಅಷ್ಟರಲ್ಲಿ ನರಿಯೊಂದು ಎದುರಾಯಿತು. ನಾಯಿಯನ್ನು ಕಂಡ ನರಿಯು, ಅಣ್ಣ, ಎಲ್ಲಿಂದ ಬಂದಿದ್ದೀಯಾ? ನಿನ್ನನ್ನು ಈ ತನಕ ಈ ಕಾಡಿನಲ್ಲೆಲ್ಲೂ ನೋಡಿಲ್ಲ ಎಂದಿತು. ಅದಕ್ಕೆ ನಾಯಿಯು ತಾನು ಊರ ಜಮೀನ್ದಾರನ ಮನೆ ಕಾಯುವುದಾಗಿಯೂ ನಿನ್ನಂತೆ ಬೇಟೆಯಾಡಿ ಆಹಾರ ಕಂಡುಕೊಳ್ಳಬೇಕಾಗಿಲ್ಲ ಎಂದು ತನಗಿರುವ ಎಲ್ಲ ಸೌಕರ್ಯದ ಬಗ್ಗೆ ಹೇಳಿತು. ನರಿಗೆ ಇದೆಲ್ಲ ತಿಳಿದು ಆಶ್ಚರ್ಯವಾಯಿತು. ಅದು ತನ್ನನ್ನು ನಿನ್ನ ಯಜಮಾನರ ಮನೆಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡಿತು. ಅದಕ್ಕೊಪ್ಪಿದ ನಾಯಿ ನರಿಯೊಂದಿಗೆ ಊರ ಕಡೆಗೆ ಹೊರಟಿತು. ಮನೆ ತಲುಪುತ್ತಲೇ ನಾಯಿಯು ನರಿಯೊಂದಿಗೆ, ನೀನಿಲ್ಲೇ ಕಟ್ಟಿಗೆಯ ಕೊಟ್ಟಿಗೆಯಲ್ಲಿ ಅವಿತಿರು. ನನ್ನ ಯಜಮಾನ ನಿನ್ನನ್ನು ನೋಡಿದರೆ ಕೊಂದೇ ಬಿಡುತ್ತಾನೆ. ನಾನು ಹೋಗಿ ನಿನಗೆ ಊಟ ತರುತ್ತೇನೆ ಎಂದಿತು. ನಾಯಿ ಹೋಗಿ ನರಿಗೆ ಮಾಂಸದೂಟ ತಂದಿತು. ಹೀಗೆ ಹಲವಾರು ದಿನಗಳು ಕಳೆದವು. ಒಂದು ದಿನ ನಾಯಿಯು ನರಿಯೊಂದಿಗೆ, ನೀನಿನ್ನು ಎಷ್ಟು ದಿನವೆಂದು ಹೀಗೆ ಅವಿತುಕೊಂಡು ಬದುಕುತ್ತೀಯಾ? ನನ್ನ ಯಜಮಾನರು ಕಂಡರೆ ನಿನ್ನ ಕತೆ ಮುಗಿದಂತೆ. ನೀನಿನ್ನು ಕಾಡಿಗೆ ಹೋಗು ಎಂದಿತು. ಅದಕ್ಕೆ ನರಿ, ಸರಿ, ಹಾಗೆಯೇ ಆಗಲಿ. ಆದರೆ ನಾಳೆ ಬೆಳಗ್ಗೆ ಹೋಗುತ್ತೇನೆ. ಈ ರಾತ್ರಿ ಇಲ್ಲಿಯೇ ಇದ್ದು ಹೋಗುತ್ತೇನೆ ಎಂದಿತು. ಮರುದಿನ ಬೆಳಗಾದ ಮೇಲೆ ನಾಯಿ ನರಿಯನ್ನು ಹುಡುಕಿತು. ನರಿಯು ಹೊರಟು ಹೋಗಿತ್ತು. ನಾಯಿ ಪೀಡೆ ತೊಲಗಿತಲ್ಲ ಎಂದು ನಿಟ್ಟುಸಿರು ಬಿಟ್ಟಿತು. ಅಷ್ಟರಲ್ಲಿ ಮನೆಯ ಯಜಮಾನ ಕೋಪದಿಂದ ದೊಡ್ಡ ದೊಣ್ಣೆ ಹಿಡಿದು, ನಾಯಿಯತ್ತ ಬಂದವನೇ, ನೀನು ವಿಶ್ವಾಸಘಾತಕ ಕೆಲಸ ಮಾಡಿದ್ದೀಯಾ? ಹೊಟ್ಟೆ ತುಂಬ ಊಟ ಹಾಕಿದರೂ ರಾತ್ರಿ ನನ್ನೆಲ್ಲ ಕೋಳಿಗಳನ್ನು ತಿಂದಿದ್ದೀಯಾ? ಇಲ್ಲಿಂದ ತೊಲಗು ಎಂದು ಕೂಗಾಡಿದ. ಕಳ್ಳನರಿಯ ಸಹವಾಸ ಮಾಡಿದ ನಾಯಿಗೆ ಇದ್ದುದೆಲ್ಲವೂ ಕ್ಷಣ ಮಾತ್ರದಲ್ಲಿ ಕಳೆದು ಹೋಯಿತು.